ಮಹರ್ಷಿಗಳು ಇಲ್ಲೇ. ನಮೋ ನಮಃ. ನಮೋ ನಮಃ. ದಯಮಾಡಿ ಕುಶಲವೇ ಮಣಿಮರ್ಯ? ನಾವು ತಮ್ಮಂಥ ಜ್ಞಾನಿಗಳು ತಪೋನಿಧಿಗಳು ಅಹೋರಾತ್ರಿ ಚಿಂತಿಸುತ್ತಿರುವಾಗ ಜಗತ್ತು ಯಾವಾಗಲೂ ಕ್ಷೇಮವಾಗಿಯೇ ಇರುತ್ತದೆ. ಅಂದಹಾಗೆ ಕಶ್ಯಪ ಮಹರ್ಷಿಗಳೇ, ನೀವು ಕೈಗೊಂಡಿರುವ ಈ ಮಹಾಯಾಗ ಲೋಕ ಕಲ್ಯಾಣಕ್ಕಾಗಿಯೇ ತಾನೆ? ಏಕೆ ಪೂಜ್ಯರೇ, ಅನುಮಾನವೇ? ಅನುಮಾನವೇನಿಲ್ಲ, ಸ್ವಲ್ಪ ಸಂದೇಹ ಅಷ್ಟೇ. ಈ ಯಾಗ ಫಲವನ್ನು ಯಾರಿಗರ್ಪಿಸಬೇಕೆಂದು ತೀರ್ಮಾನಿಸಿದ್ದೀರಿ? ಏಕೆ ತಪಸ್ಸುಗಳೇ ಸುಮ್ಮನಾದಿರಿ? ಯಾಗ ಫಲವನ್ನು ಯಾರಿಗರ್ಪಿಸಬೇಕೆಂಬುದನ್ನು ನಿಶ್ಚಯಿಸದೆ ಯಾಗವನ್ನು ಪ್ರಾರಂಭಿಸಿದ್ದೀರಾ? ನಾರಾಯಣ ನಾರಾಯಣ. ನಿಜವನಿಗೆ ಮಹರ್ಷಿಗಳೇ, ನನಗೆ ತಿಳಿದಿರುವುದು ತ್ರಿಗುಣಗಳಲ್ಲಿ ಸತ್ವಗುಣವೇ ಸರ್ವಶ್ರೇಷ್ಠವಾದ. ತ್ರಿಮೂರ್ತಿಗಳಲ್ಲಿ ಯಾರು ಸತ್ವಗುಣ ಸಂಪನ್ನರೋ ಪರೀಕ್ಷಿಸಿ ಅವರಿಗೆ ಯಾಗ ಫಲವನ್ನು ಸಮರ್ಪಿಸುವುದೇ ಶ್ರೇಯಸ್ಕರ. ತ್ರಿಮೂರ್ತಿಗಳಲ್ಲಿ ಸತ್ವಗುಣವುಳ್ಳವನು ಯಾರೆಂದು ನಿರ್ಧರಿಸುವುದು? ಹೋಗಿ ಪರೀಕ್ಷಿಸಿದರಾಯಿತು. ಏನಂದ್ರೆ ನಾವು ಹೋಗಿ ಸೃಷ್ಟಿ ಸ್ಥಿತಿ ಲಯಕಾರಕರಾದ ತ್ರಿಮೂರ್ತಿಗಳನ್ನು ಪರೀಕ್ಷಿಸುವುದೇ? ಏಕಾಗವ ಸ್ವಾಮೀಶ್ವರಿ ನಂಗೆಲ್ಲವೇ ನಡೆಸುವಿರಾ? ಕಾಲೋತ್ಸವ ಸೃಷ್ಟಿಕರ್ತನೆಂಬ ಅಹಂಕಾರದಿಂದ ಭಕ್ತಿಯಿಂದ ಪ್ರಣಾಮಗಳನ್ನು ಅರ್ಪಿಸಿದರು ಸ್ವೀಕರಿಸದೆ ಮೌನ ಸಾಧಿಸಿ ನನಗೆ ಅಪಮಾನ ಮಾಡಿದರೆ ಹೇಗೆ? ಇಂದಿನಿಂದ ಭೂಲೋಕದಲ್ಲಿ ಪೂಜೆ ಪುರಸ್ಕಾರಗಳು ಇಲ್ಲವೇ ಹೋಗಲಿ. ಆಕಲ್ಪ ಪಡೆಯುವಾಗಿ ಪರಿಸಂಕಲ್ಪವಿಲ್ಲದೆಯೇ ಯಾವ ಕಾರ್ಯವೂ ತೆರೆದು ಲೋಕ ಕಲ್ಯಾಣದ ಮಹತ್ ಕಾರ್ಯಕ್ಕಾಗಿ ನಾಡನಾಡಿಸುತ್ತಿರುವ ನಾಟಕದ ಆರಂಭವಿರುವ ಲೋಕ ಕಲ್ಯಾಣಕ್ಕಾಗಿ ನಡೆಯಲಿರುವ ನಾಟಕಕ್ಕೆ ನಾನು ಇದು ಅಷ್ಟೇ.
ನಿಮ್ಮ ಪವಿತ್ರ ಪಾದಗಳು ಸೋಂಕಿ ನಾನು ಧನ್ಯನಾದೆ. ಬನ್ನಿ ಮಹಾತ್ಮ, ದೈವ ಎಂಥ ಅನಾಹುತವಾಗಿపోಯಿತು ತಪ್ಪೋನಿಸಿ. ವಜ್ರ ಕಠಿಣವಾದ ಈ ವಕ್ಷಸ್ಥಳವನ್ನು ಹೊತ್ತ ನಿಮಗೆ ಸುಮಕೋಮಲವಾದ ಪಾದ ಕಮಲ ಅದೆಷ್ಟು ಬಂದಿದೆಯೋ ಏನು. ಶರಣಾಗತ ವತ್ಸ, ನನ್ನ ಕೃಪಾಪರಾಧಗಳನ್ನು ಮನ್ನಿಸು ಸ್ವಾಮಿ. ಹೇಳಿ ಮಹರ್ಷಿ. ಬ್ರಹ್ಮಪುತ್ರ, ಮೊಮ್ಮಕ್ಕಳ ತುಂಟಾಟವಾದರೆ ತಾತ ಕುಪಿತನಾಗುವನೇ. ಸಮಾಧಾನ ಬಂದುಕೊಳ್ಳಿ ಲಕ್ಷ್ಮಿ. ಪ್ರಿಯೆ, ಏಕಿತ್ತು ಈ ಕಣ್ಣಲ್ಲಿ ನೀರು? ನೀವು ಮಾಡಿದ ಘನಕಾರ್ಯಕ್ಕೆ ಕಣ್ಣೀರು ಹಾಕದೆ ಆನಂದ ಪಡಬೇಕೇನು? ಸೃಷ್ಟಿಕರ್ತನಿಗೆ ಜನ್ಮ ಕೊಟ್ಟ ತಂದೆಯನ್ನು ಕೇವಲ ಒಬ್ಬ ಮಾನವನು ಅಪಮಾನ ಮಾಡಿಬಿಟ್ಟನಲ್ಲ. ಪಾದ ಸ್ಪರ್ಶವಾದ್ದು ನನಗೆ. ನಿಮಗಲ್ಲ, ಅವನು ಒತ್ತಿದ್ದು ನಾನು ಮೋಸ ಮಾಡಿರುವ ಈ ವಕ್ಷಸ್ಥಳ ಮಹಾಲಕ್ಷ್ಮಿಗೆ ಕೇವಲ ಅಪಚಾರ ಮಾಡಿ ಶ್ರೀಪತಿ ಎದುರಿಗೆ ಶ್ರೀದೇವಿಯ ಮಂದಿರವನ್ನು ತೃಣದಂತೆ ಭಾವಿಸಿ ಕಾಲಿನಿಂದ ಜಾಡಿಸಿದ ಆ ಗರ್ಭಾಂತರನ್ನು ತಪ್ಪಿಸದೆ ದಂಡಿಸದೆ ಉಪಚರಿಸಿತ್ತು ಅಲ್ಲದೆ ನನ್ನೆದುರಿಗೆ ಅವನನ್ನು ಕೊಂಡಾಗ ಪಾದದಿಂದ ಘಾತುಗೊಳಿಸಿದವನ ಮೇಲೆ ಪ್ರೀತಿ, ಪಾದ ಪೂಜಿಸಿ ಪಾದ ಕಮಲಗಳನ್ನು ಆಶ್ರಯಿಸಿರುವ ನನಗೆ ಬೇಡದ ನೀತಿ. ಅದೇ ಭಕ್ತನಿಗೂ ಭಗವಂತನಿಗೂ ಇರುವಲ್ಲಿ ನಿಮ್ಮ ಯಾವ ಸ್ಥಳದಲ್ಲಿ ಈ ಲೆಕ್ಕದ ಪ್ರಶ್ನೆ ಮಾಡಿದವು ಆ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ನಿಲ್ಲುವುದಿಲ್ಲ. ಖಂಡಿತ ಇಲ್ಲ. ಹೇಳಿ ಆಗ ನನಗೆ ಅಪಮಾನವಾದ ಈ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ನಿಲ್ಲುವುದಿಲ್ಲ. ಲಕ್ಷ್ಮಿ, 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 ಮಹಾಲಕ್ಷ್ಮಿ, ಲಕ್ಷ್ಮಿ, ಪ್ರಾಣೇಶ್ವರಿ. ಇದು ಖಂಡಿತ ಕನಸಲ್ಲ. ಶ್ರೀನಿವಾಸ ನನ್ನ ಮಗ, ನನ್ನ ಕಂದ. ಇದು ಕನಸಾಗಿದ್ದರೆ ನನಗೆ ಈ ವೇದನೆ ಏಕೆ, ಈ ಸಂಕಟ ಬೇಕೆ? ಸ್ವಾಮಿ, ಸ್ವಾಮಿ, ಸದಾ ಕಾಲದಿಂದಲೂ ಸೇವಿಸುತ್ತಾ ಕಾಲ ಯಾಪನೆ ಮಾಡುತ್ತಿರುವ ನನಗೆ ಇದೆಂತಹ ಯಾತನೆಯನ್ನು ತಂದಿದೆ ತಂದೆ. ಯಾವ ಕಾರಣಕ್ಕಾಗಿ ನನಗೆ ವಿಚಿತ್ರ ಅರಿವು? ಯಾವ ಅಪರಾಧಕ್ಕಾಗಿ ನನಗೆ ವೇದನೆ? ಮಾತನಾಡು ಸ್ವಾಮಿ, ಮಾತನಾಡು. ಮಕ್ಕಳ, ಯಾವ ಕ್ಷಣದಲ್ಲಿ ಶ್ರೀನಿವಾಸ ತನ್ನ ಲೋಕ ಬಿಟ್ಟು ಭೂಸ್ಪರ್ಶ ಮಾಡಿದನು ಆ ಕ್ಷಣವೇ ನೀನವನ ತಾಯಾದೆ. ಆ ಅನುಭವವನ್ನೇ ನೀನು ಕನಸಿನಂತೆ ಕಂಡಿದ್ದು. ಹಾಗಾದ್ರೆ ನನ್ನ ಕಥೆ ಸ್ವಾಮಿ ಇಲ್ಲೇ ಅರಣ್ಯದಲ್ಲಿ ಕಾಲ ಕೂಡಿ ಬಂದಾಗ ತಾನಾಗೇ ನಿನ್ನ ಬಳಿಗೆ ಬಂತು. ಅಮ್ಮ, ಏನು ಮಾಡುತ್ತಿ? ಮಗ ಮನೆಗೆ ಬಂದಾಯ್ತಲ್ಲ. ಧರೆಗಿಳಿದು ಬಂದ ದೇವತೆಯಂತೆ ಈ ಕಾಲಕ್ಕೆ ಸೊಬಗನ್ನು ಚೆಲ್ಲಲು ಬಂದಿರುವ ನೀನಾರು ಎಲ್ಲಿಂದ ಬಂದೆ? ಏತಕ್ಕಾಗಿ ಬಂದೆ? ನೀವೆಲ್ಲ ಯಾವಾಗ ಬಂದಿರಿ? ನಾನು ಪ್ರತಿ ಬಂದೆ ಅಂದ್ಬಿಟ್ಟು ಎಲ್ಲಿಗೆ ಹೊತ್ತು ಹೋದಿರಿ? ಅಯ್ಯೋ ಪಾಪ, ಭಯವಾಯಿತೆ ರಾಜಕುಮಾರಿ. ಬನ್ನಿ ಹೋಗೋಣ. ರಾಜಕುಮಾರಿ, ನನ್ನ ಪದ್ಮಾವತಿ ಶ್ರೀನಿವಾಸನನ್ನು ಪ್ರೀತಿಸುತ್ತಿದ್ದಾರೆ. ಯಾವ ಭಾಗ್ಯಶಾಲಿ, ಎಲ್ಲಿದ್ದಾನೆ? ಯಾರೋ ಬಕುಳಾದೇವಿ ಇದೆ, ಅವರ ಆಶ್ರಮದಲ್ಲಿರುವನಂತೆ. ಆಶ್ರಮವಾಗಿದೆ. ರಾಜಕುಮಾರಿಯಾದ ನೀವು ಆ ಬಡಪಾಪತೆಯನ್ನು ಮದುವೆಯಾಗುತ್ತೇನೆ ಎನ್ನುವೆಯಲ್ಲ, ಈ ಸಂಬಂಧದಿಂದ ನನಗೆ ದುಃಖವಾಗುವುದನ್ನು ತಿಳಿದಿದೆಯಾ? ಅಮ್ಮ,
ಕೊಡಗೆ ಅರಮನೆಯಲ್ಲಿ ಕುಪ್ಪತ್ತಿಗೆಯ ಮೇಲೆ ಬೆಳೆದ ನಿನ್ನನ್ನು ಮುರುಕಲ್ ಗುಡಿಸಲಲ್ಲಿ ಕೃಷ್ಣಾಂತರ ಮೇಲೆ ಮನದಲ್ಲಿ ಬೆಳೆಸುವಷ್ಟು ಕಟೆಗಳನ್ನು ತಿಳಿದು ಯಾರಿನ ತಾಯಿಯನ್ನು ಯಾಕೆ ಮಾಹಿತಿ ಮಾತನಾಡುತ್ತೆ? ಸ್ಮಶಾನ ವಾಸೆಯ ಜನ್ಮವನ್ನುಟ್ಟು ಬ್ರಹ್ಮತತ್ವರು ಆ ಪರಮೇಶ್ವರನನ್ನು ಪಾಲಿಸಿ ಮದುವೆಯಾಗುತ್ತದೆ. ಆ ವಿವಾಹದಿಂದ ಅವರ ಮಾನವಕ್ಕಾಗಲಿ ಪೂಜ್ಯತೆಗಾಗಲಿ ಬೆಕ್ಕೆ ಬಂದೇನೆ. ಸರಿಯಾಗಿ ಸ್ವಪ್ನ. ಅಪ್ಪಾಜಿ, ಮದುವೆಗೆ ಮನಸ್ಸು ಗೆಲ್ಲುವುದು ಮುಖ್ಯವೇ ಹೊರತು ಐಶ್ವರ್ಯ ಪದವಿಗಳಲ್ಲ. ಬನ್ನಿ ತಾಯಿ, ಕುಳಿತುಕೊಳ್ಳಿ. ನಿಮ್ಮ ಆಶ್ರಮ ಪ್ರಾಂತ್ಯದಲ್ಲಿ ಎಲ್ಲರೂ ಕುಶಲ ತಂದೆ. ಪ್ರಭುಗಳ ಆಳ್ವಿಕೆಯಲ್ಲಿ ಎಲ್ಲರೂ ಸೌಖ್ಯವಾಗಿದ್ದಾರೆ ಮಹಾರಾಜ. ನಾನು ಇಲ್ಲಿಗೆ ದೇವತೆಯನ್ನು ಪ್ರೇರಣೆಯಂತೆ ಕನ್ಯಾ ಅಪೇಕ್ಷೆಯಾಗಿ ಬಂದಿದ್ದೇನೆ. ನನ್ನ ಮಗ ಶ್ರೀನಿವಾಸ ನಿಮ್ಮ ಕುಮಾರಿ ಪದ್ಮಾವತಿಯನ್ನು ವಿವಾಹವಾಗಲು ಬಯಸಿದ್ದಾರೆ. ಅದು ಸಾಧ್ಯವಿಲ್ಲ. ನೀವೇನೇ ಹೇಳಿ, ಈ ಮದುವೆಗೆ ನಾನು ಒಪ್ಪಲ್ಲ. ಒಪ್ಪುವುದಕ್ಕೆ ನೀವು ಯಾರು? ಬಲವಂತ ಮಾಡುವುದಕ್ಕೆ ನಾವು ಯಾರು? ಶುಭ ಮನುಷ್ಯರು. ಪದ್ಮಾವತಿ ಹುಟ್ಟಿದ್ದೇ ಶ್ರೀನಿವಾಸನಿಗಾಗಿ, ಶ್ರೀನಿವಾಸನ ಅವತರಿಸಿದ್ದೇ ಪದ್ಮಾವತಿಗಾಗಿ. ಪದ್ಮಾವತಿಯನ್ನು ಯಾರೆಂದು ತಿಳಿದಿದ್ದೀರಿ? ಮಹಾಲಕ್ಷ್ಮಿ ಅಂಶ ಸಂಭೂತಿಯಾದ ಪದ್ಮೋತ್ಸವಿ ಪೂರ್ವ ಜನ್ಮದಲ್ಲಿ ವೇದವತಿಯಾಗಿದ್ದ ಪುಣ್ಯವತಿ.